ಅಮ್ಮ ನಾನವ್ರಿಗೆ ಕೊಡ್ಲಾ? ಅದಕ್ಕೇನಂತೆ, ಬಾ ಕೊಡು. ಮುತ್ತೈದೆ ಬಾಗಿನ ತಗೋ. ಸಾವಿತ್ರಿ ಬಾಗಿನ ಕೊಡು. ಮುತ್ತೈದೆ ಬಾಗಿನ ತಗೋ. ಅಮ್ಮ ಕಣ್ಣಲ್ಲಿ ಯಾಕೆ ನೀರು? ಅಳ್ತಿದ್ದೀರಾ? ಛೇ, ನಾನು ಯಾಕೆ ಅಳ್ಳಿ? ಅದು ಕಣ್ಣಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಅದು ಬೆಳಗ್ಗೆ ಡ್ರಾಪ್ಸ್ ಹಾಕೋದಕ್ಕೆ ಮರ್ತುಬಿಟ್ಟಿದೆ. ಅದಕ್ಕೆ ಕಣ್ಣಲ್ಲಿ ನೀರಷ್ಟೇ. ಈ ಸರಿ ಏನೋ ನೀನು ಮುತ್ತೈದೆ ಅಂತ ಬಾಗ್ನ ತಗೋತಿದ್ದೀನಿ, ಆದರೆ ಮುಂದಿನ ಸರಿ ಈ ಅವಕಾಶ ನಿನಗಿರೋದಿಲ್ಲ. ಅಷ್ಟರಲ್ಲಿ ಈ ಮನೆನೇ ಸರ್ವನಾಶ ಆಗಿರತ್ತೆ. ಮುತ್ತೈದೆ ಬಾಗ್ನ ತಗೋ. ಸಾವಿತ್ರಿ ಬಾಗ್ನ ಕಡು. ದೀಪು, ನಾನು ಹೋಗಿ ಬರ್ತೀನಿ. ಆಯಿತು. ಏನೋ ಕಣ್ಣಿಗೆ ಪ್ರಾಬ್ಲಮ್ ಇದೆ, ಟ್ರೀಟ್ಮೆಂಟ್ ತೊಗೊತಿದ್ದೀನಿ ಅಂತ ಹೇಳ್ತಿದ್ಯಾ? ಅಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ಇಲ್ಲಿಗೆ ಯಾಕೆ ಬರೋಕ್ಕೆ ಹೋದೆ? ನೀನು ಇಲ್ಲಿಗೆ ಬಂದಿದ್ದು ಮಗಳಿಗೆ ಬಾಗ್ನ ಕೊಡಬೇಕು ಅಂತ ತಾನೇ, ಅಥವಾ ಎಲ್ಲ ದೃಷ್ಟಿಯಲ್ಲಿ ಒಳ್ಳೊಳಾಗಬೇಕು ಅಂತನಾ? ದೀಪು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಏನಿಲ್ಲ, ಎರಡೂ ಒಳ್ಳೆ ಉದ್ದೇಶನೇ ಬಿಡು. ಹೋಗ್ಬಾ. ಬರ್ತೀನಿ. ಶಾರ್ವರಿ ಅವರೇ, ಬರ್ತೀನಿ. ಪೂರ್ಣಿ, ಬರ್ತೀನಮ್ಮ. ಥ್ಯಾಂಕ್ಸ್ ಅಮ್ಮ. ನೀವು ಬಂದಿದ್ದು ಸಾಕ್ಷಾತ್ ಮಂಗಳಗೌರಿನೇ ಮನೆಗೆ ಬಂದ ಹಾಗಾಯಿತು. ಹಾಗೆ ತವ್ರ ಮನೆ ಪ್ರೀತಿನೂ ಕೊಟ್ಟ ಹಾಗಾಯಿತು. ತುಳಸಿಯವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬನ್ನಿ. ನಿಮ್ಮ ಅಮ್ಮಂಗೆ ತುಳಸಿ ಹತ್ರ ಏನು ಮಾತು? ನನಗೂ ಅದೇ ಗೊತ್ತಾಗ್ತಿಲ್ಲ ಅತ್ತೆ. ಮಾಮ್ ಇಲ್ಲಿಗೆ ಬರೋದು ನನ್ನೇ ನೋಡೋಕ್ಕೆ ಅನ್ನೋದು ಬರೀ ನೆಪ ಅಷ್ಟೆ. ಅವ್ರು ಇಲ್ಲಿಗೆ ಬರೋದು ಆ ಪೂರ್ಣಿನ ಪ್ರೀತಿ ಮಾಡೋಕ್ಕೆ, ಇವ್ರ ಜೊತೆಲಿ ಮಾತಾಡೋಕ್ಕೆ. ಛೇ, ತುಳಸಿಯವರೇ, ಪೂರ್ಣಿ ಕತ್ತಲ್ಲಿರೋ ಸರನ ನೀವೇ ಕೊಡಿಸಿದ್ದು ಅಂತ ಹೇಳಿದ್ರಿ. ಆ ಸರನ ಎಲ್ಲಿ ತಗೊಂಡ್ರಿ? ಯಾಕೆ ಹಾಗೆ ಕೇಳಿದ್ರಿ? ನನಗೆ ಮಗು ಹುಟ್ಟಿದಾಗ ಆ ಥರ ಸರನ ಇಷ್ಟಪಟ್ಟು ತಗೊಂಡು ಮಗುಗೆ ಹಾಕಿದ್ದೆ. ಈಗ ಅದೇ ಥರ ಸರನ ಪೂರ್ಣಿ ಕತ್ತಲ್ಲಿ ನೋಡಿ ಆಶ್ಚರ್ಯ ಆಯಿತು. ಅದಕ್ಕೆ ಕೇಳ್ತಾ ಇದ್ದೀನಿ. ಅದು ಆ ಸರನ ನಾನು ಡಿಸೈನ್ ನೋಡಿ ಮಾಡಿಸಿದ್ದು. ಓ ಹೌದಾ? ಹೌದು, ಆ ಡಿಸೈನ್ ಎಲ್ಲಿತ್ತು? ಅಂಗಡಿ ಯಾವುದು ಅಂತ ಅದು ಹೇಳ್ತೀರಾ? ಅದು ಮಂಗಳ ಜ್ಯುವೆಲರ್ಸ್ ಅಂತ ಬನಶಂಕರಿಲಿದೆ. ಓ ಹೌದಾ?
ವನಜಾ ಅವರೇ, ನೀವು ಮಗಳ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ನಾನು ಹೇಳಿದೆ ಅಲ್ವಾ, ನಿಮ್ಮ ಮಗಳು ಎಲ್ಲೋ ಒಂದು ಕಡೆ ಚೆನ್ನಾಗಿ ಬಾಳಿ ಬದುಕ್ತಾ ಇದ್ದಾಳೆ ಅಂತ. ಅವಳ ಬಗ್ಗೆ ಯೋಚನೆ ಬಿಟ್ಟು ನೀವು ಆರಾಮಾಗಿರಿ. ನೀವು ಮಗಳನ್ನ ಹುಡುಕೋ ಪ್ರಯತ್ನ ಮಾಡಿದ್ರೆ ಅದರಿಂದ ನಿಮ್ಮ ಯಜಮಾನರು ಲಾಭ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ? ನೀವು ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ ತುಳಸಿಯವರೇ. ಆದರೆ ಇದೆಲ್ಲ ನನ್ನ ಬುದ್ಧಿಗೆ ಅರ್ಥ ಆಗ್ತಿದೆ, ಆದರೆ ಮನ್ಸಿಗೆ ನಾಟ್ತಾ ಇಲ್ಲ. ನನ್ನ ಮನಸ್ಸಿನಲ್ಲಿರೋ ಒಂದೇ ಒಂದು ಆಸೆ ಅಂದರೆ ಅದು ನನ್ನ ಮಗಳನ್ನ ನೋಡಬೇಕು ಅನ್ನೋದು. ನಿಮ್ಮ ಮಗಳು ನಿಮ್ಮ ಕಣ್ಣೆದುರಿಗೆ ಅಂದರೆ ನಿಮ್ಮ ಮನಸ್ಸಲ್ಲೇ ನಿಮ್ಮ ಕಣ್ಣೊಳಗೆ ಇರ್ತಾಳೆ. ಅವಳು ನಿಮಗೆ ಸಿಗಬೇಕು ಅನ್ನೋದು ದೈವ ಇಚ್ಛೆ. ಆದರೆ ಅವಳು ಆದಷ್ಟು ಬೇಗ ನಿಮಗೆ ಸಿಗ್ತಾಳೆ. ಚಿಂತೆ ಮಾಡಬೇಡಿ. ಸರಿ ತುಳಸಿಯವರೇ, ಸಾಧ್ಯ ಆದರೆ ಅದೇ ಥರ ಸರನ ನಾನು ಮಾಡಿಸಿ ನನ್ನ ಹತ್ರ ಇಟ್ಕೊತೀನಿ. ಕಡೆ ಪಕ್ಷ ಅದನ್ನು ನೋಡಿದಾಗ್ಲಾದ್ರೂ ನನ್ನ ಮಕ್ಕಳು ನನ್ನ ಜೊತೆನೇ ಇದ್ದಾಳೆ ಅಂತ ಅನಿಸುತ್ತೆ. ನಾನಿಲ್ಲಿ ಬರ್ತೀನಿ. ತಾಯಿ ಮಗಳು ಎದುರಿಗೆ ಇದ್ರು ನಮ್ಮಿಂದಾಗಿ ಅವ್ರನ್ನ ದೂರ ಇರೋ ಹಾಗೆ ಮಾಡ್ತಾ ಇದೆಯಾ? ಇದು ಎಂಥ ಪರೀಕ್ಷೆ ದೇವ್ರೆ. ಏನ್ರೋ ಇದು, ಹಬ್ಬದ ದಿನನೂ ಕೆಲಸನಾ? ಏನು ಮಾಡೋದು ಚಿಕ್ಕಮ್ಮ, ನಾಳೆ ಆಫೀಸಲ್ಲೂ ಹಬ್ಬ ಇದೆ. ಹಬ್ಬಕ್ಕಂತ ಕೆಲವರು ಮನೆಗೆ ಊಟಕ್ಕೆ ಬೇರೆ ಬರ್ತಿದ್ದಾರೆ. ಜೊತೆಗೆ ಗಿಫ್ಟ್ ಅದು ಇದು ಅಂತೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ ಚಿಕ್ಕಮ್ಮ. ಹಬ್ಬ ಅಂದರೆ ಹಾಗೇನೆ, ನಿಂತ್ಕೊಳ್ಳೋಕ್ಕೂ ಪುರ್ಸತ್ತಿರಬಾರ್ದು. ಖುಷಿಯಾಗಿ ಓಡಾಡ್ಕೊಂಡು ಹಬ್ಬ ಮಾಡಬೇಕು. ಎಲ್ಲ ವ್ಯವಸ್ಥೆಗಳಾಯ್ತಾ? ಆಯ್ತಮ್ಮ, ಎಲ್ಲ ಚೆನ್ನಾಗಾಗ್ತಿದೆ. ಅಮ್ಮ, ನಾಳೆ ಆಫೀಸಿಂದ ಕೆಲವರು ಬರ್ತಿದ್ದಾರೆ. ಅವ್ರಿಗೆ ನೀವು ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ಬೇಕು. ಅದು ನನ್ನ ಅದೃಷ್ಟ. ಹಬ್ಬಕ್ಕೆ ಮನೆಗೆ ಜನ ಬರ್ತಾರೆ ಅಂದರೆ ಅದು ಖುಷಿನೇ. ಮೇಡಮ್, ಹಬ್ಬಕ್ಕೆ ಮನೆಗೆ ಬರ್ಬೇಕಂತೆ ತಾತ ಹೇಳಿ ಕಳ್ಸಿದ್ರು. ಬರ್ತಾ ಹಾಗೆ ಕರ್ಕೊಂಬ ಅಂತ ಹೇಳೋರು. ಇದೇನು ಸಮರ್ಥ್, ಇದ್ದಕ್ಕಿದ್ದಾಗೆ ಅಮ್ಮನ ಕಳ್ಸ್ಕೊಡು ಅಂದ್ರೆ ಹೇಗಾಗತ್ತೆ? ನಾಳೆ ಪ್ರೋಗ್ರಾಮ್ ಬಗ್ಗೆ ನಿನಗೆ ಗೊತ್ತಲ್ವಾ? ಆಫೀಸಿಂದ ಸುಮಾರು ಜನ ಬರ್ತಿದ್ದಾರೆ. ನಾಳೆ ಅಮ್ಮನೇ ಇಲ್ಲ ಅಂದರೆ ಹಬ್ಬ ಮಾಡೋಕ್ಕೆ ಹೇಗಾಗತ್ತೆ? ಏನು ಮಾತುಕತೆ ಎಲ್ಲ ಜೋರಾಗಿ ನಡೀತಾ ಇದೆ? ತುಳಸಿ ಅಮ್ಮನ ಸಮರ್ಥ ಹಬ್ಬಕ್ಕಂತ ಕರೆಯೋಕ್ಕೆ ಬಂದಿದ್ದಾನೆ. ಆದರೆ ಅಮ್ಮ ಇಲ್ಲಿ ಹಬ್ಬಕ್ಕಿಲ್ಲ ಅಂದರೆ ಹಬ್ಬ ಹೇಗೆ ನಡೆಯುತ್ತೆ? ಸಾಧ್ಯನೇ ಇಲ್ಲ. ಅಮ್ಮ ಇದ್ರಷ್ಟೇ ಈ ಮನೇಲಿ ಹಬ್ಬದ ಕಳೆ ಇರುತ್ತೆ. ಇಲ್ಲಾಂದ್ರೆ ನಮ್ಗೆ ಯಾರಿಗೂ ಹಬ್ಬ ಮಾಡೋ ಮನಸ್ಸೇ ಇರಲ್ಲ ಅಲ್ವಾ ಅತ್ತೆ? ಹಾಂ, ಅದೇನೋ ನಿಜ. ಆದರೆ ಗೌರಿ ಗಣೇಶ ಹಬ್ಬ ಅಂದರೆ ಹೆಣ್ಮಕ್ಳನ್ನ ತವ್ರ ಮನೆಯಿಂದ ಮನೆಗೆ ಕರೆಯೋದು ಸಂಪ್ರದಾಯ ಅಲ್ವಾ? ಅದಕ್ಕೆ ಕರೀತಿದ್ದಾನೆ. ಹೌದು, ನೀವಲ್ಲಿಗೆ ಬರಲೇಬೇಕಂತೆ. ಸಂಪ್ರದಾಯ ನಿಜ, ಆದರೆ ನಮ್ಮನೆ ಮಂಗಳ ಗೌರಿ ಇಲ್ಲದೆ ಗೌರಿ ಹಬ್ಬ ಹೇಗೆ ಮಾಡೋಕ್ಕಾಗತ್ತೆ? ಕರೆಕ್ಟ್ ಮಾವ. ಅಮ್ಮ ಇಲ್ಲೇ ಇರಬೇಕು, ಇಲ್ಲೇ ಹಬ್ಬ ಮಾಡಬೇಕು. ಹೌದು, ಈ ಮನೇಲೇ ಇದ್ದು ಹಬ್ಬ ಮಾಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನೀವು ಹೇಗೆ ಅಲ್ಲಿಗೆ ಹೋಗ್ತೀರಾ? ಅಂದರೆ ನೀವು ಬರೋಕ್ಕಾಗಲ್ವಾ? ಒಂದು ಕೆಲಸ ಮಾಡೋಣ. ಈಗ ತುಳಸಿಯವ್ರು ಇಲ್ಲದೆ ನಾವು ಹಬ್ಬ ಮಾಡೋಕ್ಕಾಗಲ್ಲ, ನೀವು ಅಲ್ಲಿ ಹಬ್ಬ ಮಾಡೋಕ್ಕಾಗಲ್ಲ.
ತುಳಸಿಯವರು ಇಲ್ಲೇ ಇರ್ತಾರೆ, ಇದೇ ಮನೇಲೇ ಹಬ್ಬ ಮಾಡ್ತಾರೆ. ಅದಕ್ಕೆ ನೀವೆಲ್ಲರೂ ಇಲ್ಲಿಗೆ ಬಂದುಬಿಟ್ರೆ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹಬ್ಬ ಮಾಡೋಣ. ಏನು ಹೇಳ್ತೀರಾ? ಸೂಪರ್ ಐಡಿಯಾ. ಹಬ್ಬಕ್ಕೆ ಎಲ್ಲರೂ ಮನೇಲಿದ್ರೆ ಹಬ್ಬದ ಮಜಾನೇ ಬೇರೆ. ಹೌದು ಪಾಪು, ಎಲ್ಲರೂ ಹಾಗೆ ಹೇಳ್ತಾ ಇದ್ದಾರೆ. ನಾನಲ್ಲಿ ಬರೋದಕ್ಕಿಂತ ನೀವೆಲ್ಲರೂ ಇಲ್ಲಿಗೆ ಬಂದರೆ ಲೇಟ್ ಆಯಿತು, ನಾನು ಹೊರಡ್ತೇನೆ. ತಾತ ಮಜ್ಜಿಗೆ. ಏನು ಇಷ್ಟು ಬಿಸಿ ಇದೆ? ತಾತ ಮಜ್ಜಿಗೆ ತಾತ ಅದು. ನೀ ಕೊಡ್ತೀಯಾ? ಹೌದು, ಎಲ್ಲಿ ನಿನ್ನ ಗಂಡ ಕಾಣಿಸ್ತಾ ಇಲ್ಲ? ಫೋನ್ ಮಾಡಿದ್ಯಾ ಇಲ್ವಾ? ಮಾಡಿದ್ದೆ, ಯಾಕೋ ರಿಸೀವ್ ಮಾಡ್ತಿಲ್ಲ. ಸರಿ ಬಿಡು, ತುಳಸಿನ ಕರ್ಕೊಂಡು ಬರ್ತಿದ್ದಾನೆ ಅಂತ ಅನ್ಸುತ್ತೆ, ಅದಕ್ಕೆ ಲೇಟ್ ಆಗಿರುತ್ತೆ. ಏಯ್, ಎಲ್ಲೋ ತುಳಸಿನ ಕರ್ಕೊಂಡು ಬರಲಿಲ್ವಾ? ಈಗೇನು ಒಬ್ಬನೇ ಬಂದರೆ ಮನೆಗೆ ಸೇರಿಸಲ್ವಾ? ವಾಪಸ್ ಹೋಗ್ಲಾ? ಅಯ್ಯ, ಯಾಕೋ ಹೀಗೆ ಹುಚ್ಚಿದಾಗ ಮಾತಾಡ್ತೀಯ? ನಾನು ಏನು ಕೇಳಿದೆ? ತುಳಸಿನ ಕರ್ಕೊಂಡು ಬರಲಿಲ್ಲ ಅಂದೆ, ಅಷ್ಟೇ ಅಲ್ವಾ? ನೀವು ಹೇಳಿದ್ರಿ ಅಂತ ಕರೆದೆ, ಅದಕ್ಕೆ ಸರಿಯಾಗಿ ಅವಮಾನ ಆಯಿತು. ಸಂತೋಷ ನಿಮ್ಮಿಬ್ರಿಗೂ. ಅರೆ ಏನಾಯ್ತು ಸಮರ್, ಯಾಕೆ ಎಷ್ಟು ಕೋಪ ಮಾಡ್ಕೊಂಡಿದ್ಯಾ? ಅಲ್ಲ, ಅಮ್ಮನ ಮನೆಗೆ ಹಬ್ಬಕ್ಕೆ ಕರೆಯೋದ್ರಲ್ಲಿ ನಿನಗೆ ಯಾಕೆ ಅವಮಾನ ಆಗತ್ತೆ? ನಾನು ಬೆಳಿಗ್ಗೆನೇ ಹೇಳಿದೆ ಅವ್ರು ಬರಲ್ಲ, ನಾನು ಅವ್ರನ್ನ ಕರಿಯಲ್ಲ ಅಂತ. ಆದರೆ ನೀವೇನು ಹೇಳಿದ್ರಿ? ಅವ್ರು ಬಂದೇ ಬರ್ತಾರೆ, ಬಾಗಿನ ತಗೋತಾರೆ, ಹಾಗೆ ಹೀಗೆ ಅಂದ್ಕೊಂಡು ನನಗೆ ಒತ್ತಾಯ ಮಾಡಿದ್ರಿ. ನಿಮ್ಮ ಮಾತು ನಂಬ್ಕೊಂಡೋಗಿ ನಾನು ಅವ್ರನ್ನ ಕರೆದೆ. ಆಯ್ತಪ್ಪ, ಅದಕ್ಕೆ ಅವಳೇನಂದ್ಲು? ಬರಲ್ಲ ಅಂತ ಮಗು ಕೊಡ್ದಾಗ ಹೇಳಿದ್ರು. ಇಲ್ಲ, ಇದನ್ನು ನಾನು ನಂಬಲ್ಲ. ಅಮ್ಮ ಆ ರೀತಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೇನು, ನಾನು ಸುಳ್ಳು ಹೇಳ್ತಾ ಇದ್ದೀನ? ಅವ್ರಿಗಿಲ್ಗೆ ಬರೋಕ್ಕೆ ಇಷ್ಟ ಇಲ್ಲ, ನೀವು ಸುಮ್ಮನೆ ಆಸೆ ಪಡ್ತಾ ಇದ್ದೀರ ಅಷ್ಟೇ. ಏಯ್ ಆತರಿಗೆ ಆಂಜನೇಯ, ಮುಂಚೆ ಅಲ್ಲಿ ಏನಾಯಿತು ಅನ್ನೋದನ್ನು ಹೇಳು. ನಿನ್ನ ತಲೆಯಲ್ಲಿರೋದನ್ನೆಲ್ಲ ನಮ್ಮ ತಲೆಗೆ ತುಂಬಿಸೋಕೆ ಬರಬೇಡ. ನೀವು ಹೇಳಿದಾಗೆ ಕರೆದೆ, ಆದರೆ ಅವ್ರ ಮನೆಯವರು ಅವ್ರನ್ನ ಕಳಿಸಲ್ವಂತೆ. ಅವ್ರಿಲ್ಲದೆ ಹಬ್ಬ ಮಾಡೋಕ್ಕಾಗಲ್ವಂತೆ. ಅವರೇ ಮುಂದೆ ನಿಂತು ಆ ಮನೇಲಿ ಹಬ್ಬ ಮಾಡಬೇಕಂತೆ. ಹಾಗೂ ಒಂದು ವೇಳೆ ಅವ್ರ ಜೊತೆ ಹಬ್ಬ ಮಾಡಬೇಕು ಅಂತಂದರೆ ನಾವೇ ಅವ್ರ ಮನೆಗೆ ಹೋಗ್ಬೇಕಂತೆ. ಅಲ್ವೋ ದಂಡ್ಪಿಂಡ, ನೀನು ಹೇಳೋದು ಕೇಳಿ ಏನೇನಾಗಿ ಹೋಯ್ತು ಅಂತ ಅಂದ್ಕೊಂಡೆ. ಅಲ್ವೋ, ಆ ಮನೆಯವರೆಲ್ಲ ಅಷ್ಟು ಪ್ರೀತಿ ಇಟ್ಟು ತುಳಸಿ ಮೇಲೆ ಅವಳನ್ನ ಹಬ್ಬಕ್ಕೆ ಉಳಿಸ್ಕೊಳ್ತಾ ಇರೋವಾಗ ನೀನು ಬಂದು ಏನೇನೋ ಹೇಳಿಬಿಟ್ಟಿಯಲ್ಲೋ. ಲೇ, ಅವರೆಲ್ಲ ತುಳಸಿ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತಂದರೆ ಅದು ಸಂತೋಷ ಪಡುವಂಥ ವಿಷಯ ಕಣೋ. ಅದು ನಿಮಗೆ ಸಂತೋಷದ ವಿಷಯ ಇರ್ಬೋದು, ಆದರೆ ನನಗಲ್ಲ. ನಮ್ಮನ್ನೇ ಆ ಮನೆಗೆ ಬನ್ನಿ ಅಂತಾರೆ ಹಬ್ಬ ಮಾಡೋಕ್ಕೆ. ಯಾಕೆ? ನಮಗೆ ಹಬ್ಬ ಮಾಡೋಷ್ಟು ಗತಿ ಇಲ್ವಾ? ಯಾರು ಬರಲಿ ಬಿಡಲಿ, ನಾವಿಲ್ಲೇ ಹಬ್ಬ ಮಾಡೋಣ. ಸಮರ್ಥ್, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಅಮ್ಮ ಇಲ್ಲ ಅಂದರೆ ಆ ಮನೆಯಲ್ಲಿ ಹಬ್ಬನೇ ನಡೆಯಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಅವರೆಲ್ಲ ಅಮ್ಮನ್ನ ದೇವತೆ ಥರ ಕಾಣ್ತಿದ್ದಾರೆ ಅಂತ ಅರ್ಥ. ಆಯಿತು, ಆ ದೇವತೆ ಅಲ್ಲೇ ಇರಲಿ ಬಿಡಿ. ನಾನು ದೇವತೆ ಇಲ್ಲ ಅಂತಂದ್ರೆ ಇಲ್ಲ ಹಬ್ಬ ಮಾಡೋಕ್ಕಾಗಲ್ವಾ? ಅಷ್ಟಕ್ಕೂ ಅವಿಸರ್ ಏನಂದ್ರು ಗೊತ್ತಾ? ಅಮ್ಮನ್ನ ಎಲ್ಲೂ ಕಳ್ಸೋಕ್ಕಾಗಲ್ಲ, ಅವ್ರಿಲ್ಲೇ ಹಬ್ಬ ಮಾಡ್ತಾರೆ ಅಂತೆ. ಯಾಕೆ? ನನಗವ್ರು ಕರಿ ಹಕ್ಕಿಲ್ವಾ? ಯಾಕವ್ರು ನನಗೆ ಮುಂದುವರಿಸು. ದಡ್ಡ ಅಲ್ಲ, ಇವನಿಗೂ ಅವಳ ಅಮ್ಮನೇ ಅಲ್ವಾ? ಮುಂದೆ ಅದನ್ನು ಬಾಯಿ ಬಿಟ್ಕೊ ಹೇಳ್ಕೊಳಕ್ಕಾಗಲ್ಲ, ಅವಳ ಮೇಲೆ ಕೂಗಾಡ್ತಾನೆ. ಹೋಗ್ಲಿ ಬಿಡು ಸೊಗಲಾಡಿ, ಅವನ ಪಾಡ್ಗೆ ಅವನು ಬಿಟ್ಬಿಡು, ಸರಿ ಹೋಗ್ತಾನೆ ಬಿಡು. ಈ ಮನೇಲಿ ಯಾವುದೇ ಪೂಜೆ ಆದರೂ ಎಲ್ಲಾನು ಇವಳೇ ಮಾಡಬೇಕಾ? ಹೀಗೆ ಮಾಡ್ತಾನೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಈ ಮನೇನ ಅವಳ ಕಂಟ್ರೋಲಿಗೆ ತಗೋತಿದ್ದಾಳೆ. ಇವಳು ಬರೋಕ್ಕೂ ಮುಂಚೆ
ಪ್ರತಿಯೊಂದು ಪೂಜೆಗೂ ನಾನೇ ಬೇಕಾಗಿತ್ತು. ಈಗ ಇವ್ರು ಯಾರಿಗೂ ನನ್ನ ಮೇಲೆ ಗಮನನೇ ಇಲ್ಲ. ಚಿಕ್ಕಮ್ಮ, ಇವತ್ತು ನೀವೇ ಪೂಜೆ ಮಾಡಿ. ನಾನಾ? ಯಾವಾಗಲೂ ತುಳಸಿಯವರೇ. ಚಿಕ್ಕಮ್ಮ, ಇವತ್ತು ನೀವೇ ಪೂಜೆ ಮಾಡಬೇಕು. ಬನ್ನಿ. ಚಿಕ್ಕಮ್ಮ ಬನ್ನಿ. ಹೋಗಿ ಅತ್ತೆ, ಪೂಜೆ ಮಾಡಿ. ಈಗ ಸಮಾಧಾನನ? ನೀವು ಹೇಳಿದ ಹಾಗೆ ಚಿಕ್ಕಮ್ಮನ ಹತ್ರನೇ ಪೂಜೆ ಮಾಡಿಸ್ಬೇಕು ಅಂತ ಅಭಿ ಹತ್ರ ಹೇಳಿದ್ದೆ. ಓಕೆನಾ? ಥ್ಯಾಂಕ್ಸ್ ಅವಿ. ಓ ಬನ್ನಿ ಬನ್ನಿ, ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ. ಸಮರ್, ನೀನು ಯಾಕೆ ಇಲ್ಲಿ ನಿಂತಿದ್ಯಾ? ನಾನೇ ಒಳಗೆ ಬರಬೇಕು ಸರ್. ಯಾಕೆ ಅಂದರೆ ಹಬ್ಬಕ್ಕೆ ಸಮರ್. ನಾನಿಲ್ಲಿ ಬಂದಿರೋದು ಹಬ್ಬಕ್ಕೆ ಗೆಸ್ಟ್ ಆಗಲ್ಲ, ಈ ಮನೆ ಕೆಲಸನಾಗಿ. ಮತ್ತೆ ಶುರು ಆಯ್ತಾ ನಿಂದು? ಆಯಿತು, ನೀನು ನಮ್ಮ ಕಂಪ್ನಿ ಎಂಪ್ಲಾಯಿನೇ ಅನ್ಕೋ. ಈಗ ಬಂದಿರೋದು ಕಂಪ್ನಿ ಎಂಪ್ಲಾಯೀಸ್ ತಾನೆ, ಹಾಗೆ ಕಂಪ್ನಿಯಿಂದ ಕರೀತಾ ಇದ್ದೀನಿ ಅನ್ಕೋ. ಬಾ ಬಾ ಸಮರ್, ಸರಿ. ಅಮ್ಮ, ಇವರು ಟೀಮ್ ಲೀಡರ್ಸು, ಇವ್ರಿಗೆಲ್ಲ ನೀವೇ ಗಿಫ್ಟ್ ಕೊಡಬೇಕು. ನೀವಿಲ್ಲಿ ಗಿಫ್ಟ್ ಕೊಟ್ಟರೆ ಇವ್ರು ಹೋಗಿ ನಮ್ಮ ಕಂಪ್ನಿ ಎಂಪ್ಲಾಯೀಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಾನು ಕೊಡೋದಾ? ಅಯ್ಯೋ, ಇಂಥ ದೊಡ್ಡ ಜವಾಬ್ದಾರಿ ಎಲ್ಲ ನನಗೆ ಕೊಡಬೇಡಿ. ಮಾಧವ್ ಅವರೇ, ನೀವೇ ಕೊಡಿ. ಅದು ಹೇಗೆ ಸಾಧ್ಯ? ಈ ವಿಷಯದಲ್ಲಿ ನನ್ನನ್ನು ಹೇಳಿಬಿಡಿ. ನೀವುಂಟು, ನಿಮ್ಮ ಮಕ್ಕಳುಂಟು, ಅವ್ರು ಏನು ಡಿಸಿಷನ್ ತೊಗೊಳ್ತಾರೋ ಅದೇ ಫೈನಲ್. ಹಾಗಾದರೆ ಅಭಿ ನೀವಿಬ್ಬರು ಇದನ್ನು ಕೊಡಿ. ಅಮ್ಮ, ನೀವಾಗಲಿ ಚಿಕ್ಕಮ್ಮ ಆಗಲಿ ಈ ಮನೆಗೆ ಮಹಾಲಕ್ಷ್ಮಿ ಇದ್ದ ಹಾಗೆ. ಮನೆಯಲ್ಲಿ ಏನೇ ಶುಭ ಕಾರ್ಯ ಆದರೂ ಅದು ನಿಮ್ಮಿಂದನೇ ಆಗಬೇಕು. ಅದಕ್ಕೆ ಚಿಕ್ಕಮ್ಮ ಈಗ ಪೂಜೆ ಮಾಡಿದ್ದು. ನೀವೀಗ ಗಿಫ್ಟ್ಗಳನ್ನ ಕೊಡಬೇಕು. ಹಾಗಂತ ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ. ಕೊಡಿಯಮ್ಮ. ಹಾಗಲ್ಲಪ್ಪ. ಕೊಡಿಯಮ್ಮ, ಬನ್ನಿ. ಸರ್, ಇದೆಲ್ಲ ನನಗೆ ಯಾಕೆ? ಹೌದಲ್ಲ, ಮನೆ ಮಗನಿಗಿದೆಲ್ಲ ಯಾಕೆ ಕೊಡ್ತೀರಮ್ಮ? ನಾನು ಈ ಮನೆ ಎಂಪ್ಲಾಯಿನ. ಕೊಡಿ.
ನೀನು ಕೋಪ ಮಾಡಿಕೊಂಡು ಬರಲ್ವೇನೋ ಅಂದ್ಕೊಂಡಿದ್ದೆ ಪಾಪು. ಬಂದಿದ್ದಕ್ಕೆ ಥ್ಯಾಂಕ್ಸ್. ನಾನು ಬಂದಿದ್ದು ಕೆಲಸಕ್ಕೆ ಅಂತ, ಹಬ್ಬ ಮಾಡೋಕ್ಕಲ್ಲ.